ನೋಡಿದೆ ಪತ್ರಿಕೆಯಲ್ಲಿ. ಸರಿ, ಈಗ ಸದನದಲ್ಲೇ ಚರ್ಚೆ ಆಗಿದೆ. ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ. ಸೊ ಭೇಟಿ ಮಾಡಿ ಅವರು 2 ದಿವಸ 3 ದಿವಸದೊಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ. ತನಿಖೆ ಆದಮೇಲೆ ಏನು ಅಂತ ಬರುತ್ತೆ, ಬಂದ ಮೇಲೆ ಸರ್ ಅದ್ರ ಜೊತೆಗೆ ಸರ್ ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಅವರು ಹೊಸ ಗಂಭೀರವಾದ ಆರೋಪ ಮಾಡಿದ್ದಾರೆ. ಬೇರೆ 48 ಜನ ಅಲ್ಲ 222 ಜನ ಶಾಸಕರದಾಗಿದೆ. ಅವರ ತಮ್ಮನ ಸೋಲಿಗೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ, ಬಾಯಿಗೆ ಏನು ಬರುತ್ತೆ ಅದು ಮಾತನಾಡಿದ್ರೆ ಅವ್ರಿಗೆ ಅದಕ್ಕೆ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಇದನ್ನು ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಹಾನ್ ಅಪರಾಧ. ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ. ಅವರು ವೈಯಕ್ತಿಕವಾಗಿ ಜಿಲ್ಲೆಯಲ್ಲಿ ಅವರು ಸೋಲನ್ನು ಅವರು ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನು ಬೇರೆ ಥರ ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ಸೊ ರಾಜಣ್ಣವರಾಗಲಿ ರಾಜಣ್ಣವ್ರ ಮಗ ಆಗಲಿ ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ. ಅವರು ಈ ರೀತಿ ಪ್ರಯತ್ನ ನಡೆದಿದೆ. ಇದು ಮುಂದೆ ಯಾವುದು ಯಾರಿಗೂ ಆಗಬಾರ್ದು, ಇದನ್ನು ತನಿಖೆ ಆಗಬೇಕು ಅಂತಿದ್ದಾರೆ. ಅಂದಾಕ್ಷಣಕ್ಕೆ ಇವರೇ ಊಹೆ ಮಾಡಿಬಿಟ್ರೆ ನಾವು ಅವ್ರನ್ನೇ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟೋದನ್ನು ನಾವು ಅಕ್ಸೆಪ್ಟ್ ಮಾಡೋದಾಗೆ ಆಗುತ್ತೆ. ಆ ಥರ ಏನಾದ್ರು ಅವ್ರು ತನಿಖೆ ಮಾಡಿದಾರಾ? ಸುಮ್ಮನೆ ಅನವಶ್ಯಕವಾಗಿ ತನಿಖೆ ಆದಮೇಲೆ ರಂಗನಾಥ್ ಅವ್ರದ್ದು ರಂಗನಾಥ್ ಮತ್ತೆ ಬಾಲಕೃಷ್ಣ ಅವರು ಹೊರತುಪಡಿಸಿದಂತೆ ಅಂದ್ರೆ ಆ ಕ್ಷೇತ್ರದಲ್ಲಿ ಚಿತ್ ಮಾಡ್ತೀನಿ ಅಂತ ಹೇಳಿದ್ರು. ಮುನಿರತ್ನ ಅವ್ರು ಚಿತ್ ಮಾಡಿದ್ರು. ಯೋಗೇಶ್ವರ್ನ ಟಿಕೆಟ್ ಕೊಟ್ಟಿಗೆ ಯಾವ ರೀತಿ ಕೂರಿಸಿದ್ದಾರೆ ಅನ್ನೋಂಥದ್ದು ಕೂಡ ಪ್ರಸ್ತಾಪ. ರಂಗನಾಥ್ ಕುಣಿಗಲ್ ರಂಗನಾಥ್ ಹೊರತುಪಡಿಸಿ ಎಲ್ಲರೂ ಆಗಿದೆ ಅಂತ ಹೇಳ್ತಾರೆ ಸರ್. ಇದು ಅನಾವಶ್ಯಕವಾದಂಥ ಚರ್ಚೆ. ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ. ಬಿ ಜೆ ಪಿಯವರು ಕಳೆದ 15 ದಿವಸ ಸದನದಲ್ಲಿ ಫೇಲ್ ಆದರು. ಸದನದಲ್ಲಿ ಅವರು ಈ ರಾಜ್ಯದ ಜನಪರವಾದಂಥ ಯಾವುದೇ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಸೊ ಅಥವಾ ನಮ್ಮ ಸರ್ಕಾರದ ಟೀಕೆ ಮಾಡೋದಕ್ಕೂ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ. ಮತ್ತು ನಾವು ಮಾಡಿರೋ ಕಾರ್ಯಕ್ರಮದ ತಪ್ಪು ಹುಡುಕಕ್ಕೂ ಅವ್ರ ಕೈಲಿ ಆಗಲಿಲ್ಲ. ಹೀಗಾಗಿ ಅವರಿಗೆ ಕೊನೆಯಲ್ಲಿ ದೊಡ್ಡ ಆಭಾಸ ಆಗುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ಕೊಂಡು ಸೊ ಜನರಿಗೆ ಡೈವರ್ಟ್. ಈಗ ನೀವೇನಾಗ್ತಿದ್ರಿ, ಈ ಸದನ ಮುಗಿತಿದ್ದಂಗೆ ಈ ಸದನ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಯಶಸ್ವಿಯಾಗಿ ಮುಗಿಸ್ತು, ಕಾರ್ಯಕ್ರಮಗಳನ್ನ ಬಜೆಟನ್ನು ಯಶಸ್ವಿಯಾಗಿ ಕೊಟ್ಟರು ಅಂತ ಬರಿತಿದ್ರಿ. ಅದು ಬರಿಬಾರ್ದು. ಸಿದ್ದರಾಮಯ್ಯನವರ 16ನೇ ಬಜೆಟ್ಟು ಈ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಮಂಡಿಸಿದ್ರು. 5 ಗ್ಯಾರಂಟಿಗೆ ವಿಶೇಷವಾದಂಥ ಹಣವನ್ನು ಇಟ್ಟರು. 3% ಒಳಗಡೆ ಸಾಲದ ಮಿತಿಯನ್ನು ಇಟ್ಟರು. GST 25% ಒಳಗಡೆ ಸೊ ಹಣಕಾಸಿನ ಒಂದು ಶಿಸ್ತನ್ನು ತಗೊಂಬಂದರು. ಮತ್ತು ಅದಲ್ಲದೆ ಶಾಸಕರಿಗೆ ವಿಶೇಷವಾದಂಥ 8,000 ಕೋಟಿ ಅನುದಾನ ಇಟ್ಟರು. ಎಲ್ಲ ಕೃಷಿಯಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ಇಲಾಖೆಗೆ ಹಣ ಇಟ್ಟರು. ಇಟ್ಟೆಲ್ಲ ಬರೀತಿದ್ರಿ ನೀವು. ಇದನ್ನು ಬರೆಯೋದನ್ನು ತಪ್ಪಿಸ್ಬೇಕು. ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ನಿಮಿಷ ಬ್ರದರ್ ಕೇಳಿ. ವಿರೋಧ ಪಕ್ಷದವ್ರು ಎತ್ತಿದಾಗ ಅವರು ಅದನ್ನು ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ಥರ ಹೇಳಿದರು. ಭಾಳ ಪ್ರೀಪ್ಯಾಲ್ಡಾಗಿ ಬಿ ಜೆ ಪಿಯ ಹೈಕಮಾಂಡು, ಬಿ ಜೆ ಪಿಯ ಅಪೋಸಿಟ್ ಲೀಡ್ರು ಮತ್ತು ಬಿ ಜೆ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನು, ಅವರ ಫೇಲ್ಯೂರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ. ಇದು ಜನರು ಮೈಂಡಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ರಾಜಣ್ಣವ್ರ ಹತ್ರನೂ ಚರ್ಚೆ ಮಾಡಿದ್ದಾರೆ. ಇದು ಯಾವುದೇ ಥರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿಯವರ, ಜನತಾದಳದವರ, ಕಾಂಗ್ರೆಸ್ನವರ ಅನ್ನೋದು ಒಂದು ಕಡೆ ಆದರೆ, ಇದು ಇತಿಹಾಸವನ್ನು ತಿರುಗಿ ನೋಡಿದ್ರೆ ಇಂಥದ್ದು ಬಿ ಜೆ ಪಿಯವ್ರ ಹತ್ರನೇ ಹೆಚ್ಚಿಗೆ ಇದೆಯನ್ನ ಕಾಂಗ್ರೆಸ್ನವ್ರ ಹತ್ರ ಇಲ್ಲ. ಎನಿವೆ ಯಾರ ಹತ್ರನಾರ ಇರಲಿ, ಯಾರೇ ಇದಕ್ಕೆ ಇನ್ವಾಲ್ವ್ ಆಗಿರಲಿ, ಅದನ್ನು ತನಿಖೆ ಆಗುತ್ತೆ ಹೊರಗಡೆ.